ಹಲೋ ಫ್ರೆಂಡ್ಸ್, ಆರಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆ ಹಿಟ್ಟಿನಿಂದ ಸ್ವೀಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ ಮತ್ತು ತಿನ್ನಲು ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಗೆ ಸಣ್ಣ ಉರಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಸಿ ವಾಸನೆ ಹೋಗೋವರೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಹಿಟ್ಟಿನ ಪರಿಮಳ ಘಮ ಬರ್ತಾ ಇದೆ. ಬಿಸಿಯಾಗಿದೆ ಕಡಲೆ ಹಿಟ್ಟು. ಇಷ್ಟ ಆದರೆ ಸಾಕಾಗುತ್ತೆ. ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ನೋ ಆ ಕಪ್ಪಲ್ಲಿ 3/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು, 3/4 ಕಪ್ಪಷ್ಟು ತುಪ್ಪ ಕರೆಕ್ಟ್ ಮೆಜರ್ಮೆಂಟ್ ಇದೆ. ಈ ರೀತಿ ಮಾಡಿ ನಿಮಗೆ ಕರೆಕ್ಟ್ ಹದ ಬರುತ್ತೆ. ಹಾಕಿ ಅದು ಮಿಕ್ಸ್ ಮಾಡ್ತಾ ನೋಡಿ, ತುಪ್ಪ ಬಿಸಿ ಆಗ್ತಿದ್ದಂಗೆ ಈ ರೀತಿ ತೆಳ್ಳಗಾಗುತ್ತೆ. ಹಾಗೆ ಮಿಕ್ಸ್ ಮಾಡ್ತಾ ನೋಡಿ, ಪಾತ್ರೆ ಎಲ್ಲ ಬಿಡೋ ಥರ ಬಬಲ್ಸ್ ಬಂದಂಗೆ ಆಗುತ್ತೆ. ಮೈಸೂರು ಪಾಕ ತೆಗಿತೀವಲ್ಲ ಆ ರೀತಿ ಆಗುತ್ತೆ. ಸಣ್ಣ ಉರಿಲೇ ಮಾಡಬೇಕು, ಜಾಸ್ತಿ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಈ ರೀತಿ ಆದರೆ ಸಾಕು. ಸ್ಟವ್ ಆರಿಸ್ಕೊಂಡ್ಬಿಡೋಣ. ಒಂದು ಪಾತ್ರೆಯಲ್ಲಿ 1.5 ಕಪ್ಪಷ್ಟು ಕೆಂಪು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಸಕ್ಕರೆನೂ ಹಾಕ್ಕೊಳ್ಬೋದು ಅಥವಾ ಬೆಲ್ಲನೂ ಹಾಕ್ಕೊಬೋದು. ಅದಕ್ಕೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಅದನ್ನು ಸ್ಟವ್ ಹಚ್ಚಿ ಕರ್ಗಕ್ಕೆ ಇಡ್ತಾಯಿದ್ದೀನಿ. ಇದು ಕರಗಿ ಒಂದು ಎಳೆ ಪಾಕ ಬಂದರೆ ಸಾಕಾಗುತ್ತೆ. ತುಂಬ ಗಟ್ಟಿ ಪಾಕ ತೆಗಿಬಾರ್ದು. ಒಂದು ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಆರಿಸಿಟ್ಕೊಂಡಿರೋ ಕಡಲೆ ಹಿಟ್ಟಿಗೆ ಆ ಪಾಕನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಸ್ಟವ್ ಆನ್ ಮಾಡಿಲ್ಲ ನಾನು. ಅದು ಕೈ ಆಡ್ತಾ ಒಂದು ಹದಕ್ಕೆ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಮಾಡ್ತಾ. ಇದು ಸ್ಟವ್ ಆನ್ ಆಗಿಲ್ಲ, ಆಫ್ ಆಗಿದೆ. ಮಿಕ್ಸ್ ಆಗ್ತಾ ಹಲವು ಥರ ಹದ ಬರುತ್ತೆ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ. ಬೇಕಾದ್ರೆ ನೀವು ತಟ್ಟೆ ಮೇಲೆ ಬೇಕಾದ್ರೂ ಹಾಕ್ಕೋಬೋದು. ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ನೋಡಿ ಹೀಗೆ ಬಿಟ್ಟು ಒಂದು ಹದ ಬರುತ್ತೆ. ತಟ್ಟೆಗೆ ತುಪ್ಪ ಸವರಿ ಆಗಿರೋಂತಹ ಸ್ವೀಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಗೆ ಸ್ಪ್ರೆಡ್ ಮಾಡಿ ಅದಕ್ಕೆ ನಾವು 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಈ ಗಸಗಸೆ ಇದೆಯಲ್ಲ, ಇದು ಆಪ್ಷನಲ್. ಇದು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಗಸಗಸೆ ತುಂಬಾ ಒಳ್ಳೆಯದು. ನಿದ್ದೆ ಬರಲಿಲ್ಲ ಅಂದರೆ ಇದನ್ನು ತಿಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇದನ್ನೊಂದು 10 ನಿಮಿಷ ಆರಾಗಿ ಬಿಟ್ಟಿದ್ದೀನಿ. ಇದು ಆರಿದೆ. ನೀವು ತಟ್ಟೆಲೇ ಬೇಕಾದ್ರೆ ಕಟ್ ಮಾಡ್ಬೋದು, ಬೇಕಾದ್ರೆ ಈ ರೀತಿನೂ ಬೇಕಾದ್ರೆ ಮಾಡ್ಕೊಳ್ಬೋದು. ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು ಮನೇಲಿ ತಿಂತಾರೆ. ಒಂದ್ಸಲ ನೀವು ಮಾಡಿ ನೋಡಿ ವೀಕ್ಷಕರೇ. ಹತ್ತು ನಿಮಿಷದಲ್ಲಿ ಈ ಸ್ವೀಟ್ ಆಗೋಗುತ್ತೆ. ಯಾರು ನೆಂಟರು ಬರ್ತಾರೆ ಅಂದರೆ ನೀವು 10 ನಿಮಿಷದಲ್ಲಿ ಈ ಸ್ವೀಟ್ ಮಾಡಿ ಬಡಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಸಹ ಇದನ್ನ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದ್ಸಲ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಜೊತೆ ಕಾಮೆಂಟ್ ಮಾಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.